ನಮಸ್ಕಾರ ಎಲ್ಲ ಸ್ನೇಹಿತರಿಗೂ ಸ್ವಾದಿಷ್ಟ ರುಚಿ ಚಾನಲ್ಗೆ ಸ್ವಾಗತ. ಇವತ್ತು ನಾನು ನಿಮ್ಗೆ ನಮ್ಮ ಉತ್ತರ ಕರ್ನಾಟಕ ಶೈಲಿ ಒಳಗೆ ಡೊಣ್ಣಗಾಯಿ ಮೆಣಸಿನ್ಕಾಯಿ ಪಲ್ಯ ಮಾಡೋದು ತೋರಿಸ್ತೀನಿ. ಈ ಪಲ್ಯ ನಿಮ್ಮ ಬಿಸಿ ಬಿಸಿ ಅನ್ನ ಜೊತೆ ಚಪಾತಿ ಜೋಡಿ ರೊಟ್ಟಿ ಜೋಡಿ ಹಚ್ಕೊಂಡು ತಿನ್ಬೋದು. ಈಗ ಈ ಪಲ್ಯ ಹೆಂಗೆ ಮಾಡೋದು ತೋರಿಸ್ತೇನೆ ನೋಡಿರಿ. ಪಲ್ಯ ಮಾಡೋಕೆ ಈ ಎಲ್ಲ ಸಾಮಾನು ರೆಡಿ ಮಾಡೇ ಇಟ್ಕೊಂಡೇನಿ. ಡಿಸ್ಕ್ರಿಪ್ಷನ್ ಒಳಗೂ ಇಂಗ್ರೀಡಿಯೆಂಟ್ಸ ಕೊಟ್ಟಿರ್ತೀನಿ. ಇಲ್ಲಿ ನಾನು 250 ಗ್ರಾಮ್ ಅಷ್ಟು ಡೊಣ್ಣ ಮೆಣಸಿನ್ಕಾಯಿ ತೊಗೊಂಡು ಸ್ವಲ್ಪ ದಪ್ಪಗೆ ಹೆಚ್ಕೊಂಡು, ಯಾಕಂತಂದ್ರೆ ಇವನ್ನ ಹುರಿದು ಮತ್ತು ಕುದಿಸ್ತೇವೆ, ಅದಕ್ಕೆ ಭಾಳ ಸಣ್ಣ ಹೆಚ್ಕೊಂಡಿಲ್ಲ, ಸ್ವಲ್ಪ ದಪ್ಪಗೆ ಕಟ್ ಮಾಡಿ ಇಟ್ಕೊಂಡೇನಿ. ಈ ಕಡೆ ಒಲೆ ಮ್ಯಾಗ ಒಂದು ಬಾಳ್ಗೆ ಇಟ್ಕೊಂಡು ಅದಕ್ಕೆ ಹೆಚ್ಚಿಟ್ಟು ಡೊಣ್ಣ ಮೆಣಸಿನ್ಕಾಯಿ ಹಾಕ್ಕೊಂಡು ನೀರು ಆರೋತಕ್ಕ ಸ್ವಲ್ಪ ಮೊದಲಿಗೆ ಹುರ್ಕೋತೇನೆ. ಅದು ಹುರಿದ್ಮೇಲೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಚಲೋ ತಗ ಹುರಿತೇನೆ. ಇದನ್ನು ಭಾಳ ಹಿಂಗೆ ಬಾಡಿಸ್ಕೋಬೇಕಂತೇಳ್ರಿ, ಸ್ವಲ್ಪ ಹಸಿ ವಾಸನೆ ಎಲ್ಲ ಹೋತಂದ್ರೆ ಸಾಕು. ಇದನ್ನ ಈ ಮೆಣಸಿನ್ಕಾಯಿ ಪಲ್ಯಕ್ಕೆ ಬ್ಯಾಳಿ ಹಾಕಿ ಮಾಡ್ತಾರೋ ಇಲ್ಲ ಹೋಲ್ ಡೊಣ್ಣ ಮೆಣಸಿನ್ಕಾಯಿ ತೊಗೊಂಡು ಮಸಾಲೆ ತುಂಬೆ ಎಣ್ಣೆಗಾಯಿನೂ ಮಾಡ್ತಾರೋ, ಅದು ರುಚಿ ಆಗ್ತೈತಿ. ಅವನು ನಾನು ಮುಂದೆ ಯಾವಾಗಾರ ವಿಡಿಯೋ ಮಾಡಿ ಚಾನಲ್ದಾಗ ಹಾಕ್ತೀನಿ, ಅವಾಗ ನೋಡ್ರಿ. ಹುರಿದ ಒಂದು ತೆಗೆದು ಸೈಡಿಗೆ ಇಟ್ಕೋತೇನೆ ನಾನು. ಈಗ ಒಗ್ಗರಣೆಗೆ ಒಲೆ ಮ್ಯಾಗ ಒಂದು ಬಾಳ್ಗೆ ಇಟ್ಕೊಂಡು ಅದಕ್ಕೆ 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡೇನಿ. ಅದಕ್ಕಾದ್ಮೇಲೆ ಸಾಸಿವೆ, ಜೀರಿಗೆ, ಕರಿಬೇವು ಚಟ್ಪಟ ಅಂದಮೇಲೆ ಒಂದು ಸಣ್ಣಗೆ ಹೆಚ್ಚಿದ್ದ ಉಳ್ಳಾಗಡ್ಡಿ ಹಾಕ್ಕೋತೀನಿ. 7-8 ಎಸಳ ಬೆಳ್ಳುಳ್ಳಿ ಅವಳ ಜೋಳ ಜಜ್ಜಿ ಹಾಕ್ಕೋತೀನಿ. ಒಂದು ಚಿಟಿಕೆ ಅರಿಶಿನ ಹಾಕ್ಕೋತೀನಿ. ಹಾಕ್ಕೊಂಡು ಎಣ್ಣೆಗೆ ಇವನ್ನೆಲ್ಲ ಚಂದಕ್ಕೆ ಕರ್ಕೋಬೇಕು. ನೋಡಿರಿ, ಬೆಳ್ಳುಳ್ಳಿ ಹಾಕೋದ್ರಿಂದ ಅಡುಗೆ ರುಚಿ ಆಕತಿ, ನಮ್ಮ ಹಾರ್ಟ್ ಹೆಲ್ತಿಗೂ ಭಾಳ ಚಲೋ ಅದ. ಅದಕ್ಕೆ ಸ್ವಲ್ಪ ಎಲ್ಲ ಅಡುಗೆಗೆ ಹಾಕ್ತೀನಿ. ನಾವು 1 ಟೇಬಲ್ ಸ್ಪೂನ್ ಮಸಾಲೆ ಖಾರ ಹಾಕ್ಕೋತೀನಿ. ಈ ಮೆಣಸಿನ್ಕಾಯಿ ಎಷ್ಟು ಮೀಡಿಯಮ್ ಖಾರದವ್ರಿ, ಭಾಳ ಖಾರ ಇಲ್ಲ ಅನ್ನೋಂಗಿಲ್ಲ, ಮತ್ತು ಜವಾರಿ ಡಬ್ಬು ಮೆಣಸಿನ್ಕಾಯಿ ಹಂಗೆ ಭಾಳ ಖಾರನೂ ಇಲ್ಲ, ಅದಕ್ಕೆ ಸ್ವಲ್ಪ ಹಾಕ್ಕೋತೀನಿ. ನೀವು ಬೇಕಂತಂದ್ರೆ ಹಸಿ ಖಾರನೂ ಹಾಕ್ಕೋಬೋದು, ನಡಿತೈತಿ. ಈ ಎಣ್ಣೆಗೆ ಖಾರ ಹಾಕ್ಕೊಂಡ್ರೆ ಮಸ್ತ್ ಖಾರ ಬಿಡ್ತೈತ್ರಿ. ಅದಾದಮೇಲೆ ಅದಕ್ಕೆ ಹೆಚ್ಚಿಟ್ಕೊಂಡು ಡಬ್ಬುಕಾಯಿ ಇದ್ದುಲ್ಲ ಹುರಿದಿದ್ದು ಅವನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊತೀನಿ. ನೀರದು ಏನೂ ಹಾಕದ ಸ್ವಲ್ಪ ಇದನ್ನು 1 ನಿಮಿಷ ಒಲೆ ಮ್ಯಾಗ ಈ ರೀತಿ ಓಪನ್ ಇಟ್ಕೊಂಡನ ಹುರ್ಕೋಬೇಕು. ಇದಾದಮೇಲೆ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಇದನ್ನು ಸ್ವಲ್ಪ ಮಿಕ್ಸ್ ಮಾಡ್ಕೋತೀನಿ. ಇದೆಲ್ಲ ಉಪ್ಪು ಮಿಕ್ಸ್ ಆದಮೇಲೆ ಇದಕ್ಕೆ ಒಂದು ಸ್ಮಾಲ್ ಬೌಲೇ 1 ಬೌಲ ಹುಣಸೆಹಣ್ಣು ರಸ, 1 ಟೇಬಲ್ ಸ್ಪೂನ್ ಬೆಲ್ಲ ಹಾಕ್ಕೋತೀನಿ. ನೀವು ಹುಣಸೆಹಣ್ಣು ರಸ ಬ್ಯಾಡ ಅಂತಂದ್ರೆ ಟೊಮೆಟೊ ಸಣ್ಣಗೆ ಹೆಚ್ಚಿ ಒಗ್ಗರಣೆ ಒಳಗೆ ಹಾಕೋಬೋದು, ನಡಿತೈತಿ. ಇದಕ್ಕೆ ಹುಣಸೆಹಣ್ಣು ರಸ ಬೆಲ್ಲ ಹಾಕಿರನ ರುಚಿ ಬರ್ತೈತೆ ನೋಡ್ರಿ, ಹೆಚ್ಚು ಮಾಡು ಡೊಣ್ಣ ಮೆಣಸಿನ್ಕಾಯಿಗೆ. ಆಮೇಲೆ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಒಂದು 5 ನಿಮಿಷ ಚಂದ ಕುದಿಸ್ಬೇಕು ನೋಡ್ರಿ. ಈಗ ಫಸ್ಟಿಗೆ 1 ನಿಮಿಷ ಕುದಿಸ್ತೇನೆ ನೋಡ್ರಿ. ಈಗ ಕುದ್ದ ಮೇಲೆ ಇದಕ್ಕೆ 1 ಟೇಬಲ್ ಸ್ಪೂನ್ ಗುರೆಳ್ಳು ಪುಡಿ, 1 ಟೇಬಲ್ ಸ್ಪೂನ್ ಶೇಂಗಾ ಪುಡಿ, 1 ಟೇಬಲ್ ಸ್ಪೂನ್ ಕೊಬ್ಬರಿ ಪುಡಿ ಹಾಕಿ ಮಿಕ್ಸ್ ಮಾಡ್ಕೋತೀನಿ. ಬೇಕಂತಂದ್ರೆ ಬಿಳಿ ಎಳ್ಳಿನ ಪುಡಿನೇ ಹಾಕೋರಿ, ಮಸ್ತ್ ಟೇಸ್ಟ್ ಕೊಡ್ತೈತಿ. ಈ ಎಲ್ಲ ಪುಡಿ ಹಾಕಿದ್ರೆ ನಮ್ಮ ಕಡೆ ಅಡುಗೆ ನೋಡ್ರಿ ಮಸ್ತ್ ಅಂದ್ರೆ ಮಸ್ತ್ ರುಚಿ ಕೊಡ್ತಾವೆ ಎಲ್ಲ ಪುಡಿಗಳು. ದಕ್ಷಿಣ ಕರ್ನಾಟಕ ಕಡೆ ಹೆಂಗೆ ಒಗ್ಗರಣೆಗೆ ಉದ್ದಿನಬೇಳೆ ಕಡಲೆಬೇಳೆ ಕಂಪಲ್ಸರಿ ಇಲ್ಲ, ಹಂಗೆ ನಮ್ಮ ಕಡೆ ಈ ಎಲ್ಲ ಪುಡಿಗಳು ನಾವು ಪಲ್ಯಕ್ಕೆ ಹಾಕ್ತೀವಿ. ಲಾಸ್ಟಿಗೆ ಹೆಚ್ಚಿದ ಕೊತ್ತಂಬರಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಂಡು ಇದನ್ನು ಒಂದು ಸಣ್ಣ ಉರಿ ಒಳಗೆ ಒಂದು 5 ನಿಮಿಷ ಚಂದಾಗ ಕುದಿಸ್ಬೇಕು ನೋಡ್ರಿ. ನಡ್ನಡ್ಕ ಸ್ವಲ್ಪ ಬಾಯಿ ತೆಗೆದು ಈ ರೀತಿ ಮಿಕ್ಸ್ ಮಾಡಿರಿ, ಅಂದ್ರೆ ತಳ ಹಿಡ್ಕೋತೈತಿ. ಎಲ್ಲ ಪುಡಿಗಳು ಹಾಕ್ಕೊಂಡಿರ್ತೀವಲ್ಲ ಅದಕ್ಕೆ ಸ್ವಲ್ಪ ಟೇಸ್ಟ್ ಮಾಡಿ ನೋಡ್ರಿ, ಹೆಚ್ಚು ಕಡಿಮೆ ಉಪ್ಪು ಖಾರ ಆಗಿದ್ರೆ ಹಾಕ್ಕೋಬೋದು. ನೋಡ್ರಿ ಮಸ್ತ್ ಎಣ್ಣೆ ಬಿಟ್ಟೈತಿ, ಪಲ್ಯ ರೆಡಿ ಆಗೈತಿ. ಇದನ್ನು ನೀವು ಬಿಸಿ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ರೊಟ್ಟಿ ಚಪಾತಿ ಜೋಡಿ ತಿಂದ್ರಿ ಅಂದ್ರೆ ಮಸ್ತ್ ಇರ್ತೈತಿ. ಇದನ್ನು ನೋಡ್ರಿ ನೀವು ಹೆಂಗೆ ಕುದ್ದೈತೆ ಅಂತೇಳಿ ಸ್ವಲ್ಪ ಒಂದು ಹೋಳು ತೊಗೊಂಡು ಹಿಂಗೆ ಚೆಕ್ ಮಾಡಿರಿ. ನೋಡ್ರಿ ಮಸ್ತ್ ಕುದ್ದೈತಿ, ಪಲ್ಯ ರೆಡಿ ಆಗೈತಿ. ನೀವು ಮಾಡಿ ನೋಡ್ರಿ, ಕಮೆಂಟ್ ಮಾಡಿ. ನನ್ನ ಚಾನಲ್ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ಪಕ್ಕದಲ್ಲಿರುವ ಬೆಲ್ ಐಕಾನ್ ಒತ್ತಿರಿ, ಅಂದರೆ ಎಲ್ಲ ನೋಟಿಫಿಕೇಷನು ನಿಮಗೆ ಬರ್ತಾವು. ಧನ್ಯವಾದಗಳು.